ಬಸವಣ್ಣನವರ ಸಮ ಸಮಾಜ ನಿರ್ಮಾಣದ ಕನಸು ಎಂದಿಗೂ ಪೂರ್ಣ ನನಸಾಗಿಲ್ಲ. ಜಾತಿ ಅಂತಸ್ತಿನ ಭೇದ ಮರೆತು ಎಲ್ಲರೂ ಮನುಷ್ಯರಾಗಿ ಬದುಕಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ತಾಲೂಕಿನ ದೇವನೂರು ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಠದಲ್ಲಿ ಶ್ರೀಗಳ 127ನೇ ಪುಣ್ಯಾರಾಧನೆ ಅಂಗವಾಗಿ ನೂತನವಾಗಿ ನಿರ್ಮಿಸಿರುವ ಬಸವ ಮಹಾದ್ವಾರ ಹಾಗೂ ಕಲ್ಯಾಣಿಯನ್ನ ಸುತ್ತೂರು ಶ್ರೀಗಳು ಮತ್ತು ಸಿದ್ಧಗಂಗಾ ಶ್ರೀಗಳು ಉದ್ಘಾಟಿಸಿದರು. ಬಳಿಕ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಿದ್ದರಾಮಯ್ಯ ಅವರು, ನಾನು ಬಸವ ತತ್ವದ ಅನುಯಾಯಿ. ಶರಣರ ಪ್ರೇರಣೆಯಿಂದಲೇ ಮೌಢ್ಯ ನಿಷೇಧ ಕಾಯ್ದೆ ಹಾಗೂ ಹಸಿವು ಮುಕ್ತ ಸಮಾಜಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ. ವಿದ್ಯಾವಂತರು ಮೌಢ್ಯಾಚರಣೆ ಬಿಟ್ಟು ವೈಜ್ಞಾನಿಕ ಹಾಗೂ ವೈಚಾರಿಕ ಶಿಕ್ಷಣಕ್ಕೆ ಒತ್ತು ನೀಡಬೇಕು. ಸ್ವತಃ ಭಿಕ್ಷೆ ಬೇಡಿ ಹಸಿದವರಿಗೆ ಅನ್ನ ನೀಡಿದ ಗುರುಮಲ್ಲೇಶ್ವರರ ದಾಸೋಹ ಸೇವೆ ಅನನ್ಯ ಎಂದರು. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಕೊಡುಗೆಯನ್ನ ಈ ವೇಳೆ ಅವರು ಸ್ಮರಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ವಹಿಸಿದ್ರು. ಸೋಮಹಳ್ಳಿ ಮಠದ ಶ್ರೀ ಸಿದ್ದಮಲ್ಲ ಸ್ವಾಮಿಗಳು ಆಶೀರ್ವಚನ ನೀಡಿದ್ರು. ಶಾಸಕರಾದ ದರ್ಶನ್ ಧ್ರುವನಾರಾಯಣ್, ಗಣೇಶ್ ಪ್ರಸಾದ್, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಅತ್ಯಂತ ಅಲ್ಪಾವಧಿಯಲ್ಲೇ ನಮ್ಮ ಈ ಭಾಗಕ್ಕೆ ವಿಶೇಷವಾಗಿ ದೇವರನ್ನು ಏಕ ನೀರಾವರಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಿಂತು ಮಾತನಾಡಲಿಕ್ಕೆ ಒಂದು ಅವಕಾಶವನ್ನ ಯಾವ ಸಮಾಜದಲ್ಲಿ ಸಮಾಜದಲ್ಲಿ ಯಾವುದು ನಾನು ಬೆಂಗಳೂರಿಗಾಗಿದ್ದೆ. ಹೈಸ್ಕೂಲ್ ಊರಿನಲ್ಲಿ ಆಶೀರ್ವಾದವನ್ನು ಮಾಡಿ ಮಾರ್ಗದರ್ಶನವನ್ನು ನೀಡಿ ಮಾಡಲಿಕ್ಕೆ ಒಂದು ಅವಕಾಶವನ್ನು ಇವತ್ತು ತಿಳಿದು ಮಾಡಿದ್ದಾರೆ. ಬಸವರಾಜ